ನೀವಿನ್ನೂ ಸಿಂಗಲ್ ಆಗಿದ್ದೀರಾ, ಯಾರಿಗೋಸ್ಕರ ಆದ್ರೂ ವೇಟ್ ಮಾಡ್ತಿದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇವಾಗ ಹೋಗೋದಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಒಂದು ರೀಡಿಂಗ್ ನಿಮಗೋಸ್ಕರನೇ ಆಗಿರುತ್ತೆ. ನಿಮ್ಮ ಜೀವನಕ್ಕೆ ಏನ್ ಆಗ್ತಾ ಇದೆ ಮುಂದೆ, ಯಾರು ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ, ಪ್ರೀತಿ ಸಿಗತ್ತಾ ನಿಮಗೆ, ಚೆಕ್ ಮಾಡೋಣ. ಓಕೆ, ಕಿಂಗ್ ಆಫ್ ಕಪ್ಸ್ ಬರ್ತಿದೆ ಇಲ್ಲಿ. ಎಸ್, ಇಲ್ಲಿ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಬರ್ತಿದೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಒಂದು ಎಮೋಷನಲ್ ಆಗಿ ಅಂದ್ರೆ ನಿಮ್ಮ ವ್ಯಕ್ತಿ ತುಂಬಾ ನಿಮ್ಮನ್ನ ಕಾಳಜಿ ಮಾಡುವಂತಹವರು, ಹಾಗೆ ಭಾವನಾತ್ಮಕ ವ್ಯಕ್ತಿತ್ವ ಉಳ್ಳವಂತಹ ಒಂದು ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ನೋಡಬಹುದು ನೈಟ್ ಆಫ್ ಪೆಂಟಿಕಲ್ ಕೂಡ ಬರ್ತಾ ಇದೆ ಇಲ್ಲಿ. ಇದೊಂದು ಹೊಸ ಆರಂಭದ ಸಂಕೇತ ಕೂಡ. ಆದ್ರೆ ಅತಿ ಶೀಘ್ರದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಪ್ರೀತಿಯ ಪ್ರವೇಶ ಆದ್ರೆ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ ಇಲ್ಲಿ. ನಿಮ್ಮ ಒಂದು ಪಾಸ್ಟ್ ಅಲ್ಲಿ ನಿಮಗೆ ಏನ್ ಪೇನ್ ಇತ್ತು ಅದನ್ನ ಬಿಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ಆ ಪ್ಯಾಟರ್ನ್ ನ ಕ್ಲೋಸ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವೆಲ್ಲೋ ಒಂದ್ ಕಡೆ ಆ ಪಾಸ್ಟ್ ಪೇನ್ ಅಲ್ಲಿ ಇನ್ನೂ ಕೂಡ ಇದ್ದೀರಾ. ಕೆಲವೊಂದ್ಸಲ ಹಳೆಯ ನೆನಪುಗಳೆಲ್ಲ ಆದಾಗ ಕಣ್ಣೀರ್ ಹಾಕೋದು, ಕುರುಗೋದು, ಇದೆಲ್ಲ ಎನರ್ಜಿ ಬರ್ತಿದೆ. ಯೂನಿವರ್ಸ್ ಇಂದ ಬರ್ತಿರೋಂತ ಸಂದೇಶ, ಅದನ್ನ ಫಸ್ಟ್ ನೀವು ಬಿಡ್ಬೇಕಾಗತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ ಎಸ್, ದ ಲವರ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಇಲ್ಲಿ ನೀವು ಆ ವ್ಯಕ್ತಿನ ಯಾವ್ದಾದ್ರು ಒಂದು ಫಂಕ್ಷನ್ ಅಲ್ಲಿ ಅಥವಾ ನೀವು ಕೆಲಸ ಮಾಡ್ತಿರುವಂತ ಜಾಗದಲ್ಲಿ ಭೇಟಿಯಾಗುವ ಸಾಧ್ಯತೆ ಹೆಚ್ಚಾಗಿ ಬರ್ತಿದೆ. ಈಗ ಆಲ್ರೆಡಿ ನಿಮಗೆ ನಿಮ್ಮ ಕೆಲಸ ಮಾಡೋ ಸ್ಥಳದಲ್ಲಿ ಒಂದು ವ್ಯಕ್ತಿ ನಿಮಗೆ ಪರಿಚಯ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮಗೆ ಒಂದು ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರಬಹುದು, ಅಥವಾ ಇಲ್ಲಿ ನಿಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಯಾರೊಬ್ರು ಒಬ್ಬ ವ್ಯಕ್ತಿನ ಪರಿಚಯ ಮಾಡಿರುವಂತಹ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ಇನ್ನು ನೀವು ಯಾರು ಭೇಟಿ ಮಾಡಿಲ್ಲ ಅಂತ ಹೇಳಿದ್ರೆ ಫಂಕ್ಷನ್ ಅಲ್ಲಿ ಅಥವಾ ಒಂದು ನಿಮ್ಮ ಕೆಲಸ ಮಾಡುವಂತಹ ಜಾಗದಲ್ಲಿ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ನೋಡಿ ಇಲ್ಲಿ ನೈಟ್ ಆಫ್ ಸಾರ್ಡ್ಸ್ ನಿಮಗೆ ಪದೇ ಪದೇ ಬರ್ತಿರುವಂತಹ ಒಂದು ಎನರ್ಜಿ ಬಂದು ನೀವು ನಿಮ್ಮ ಹಳೆಯ ನೋವುಗಳನ್ನು ಮರೆತು ಹೊಸ ಜೀವನಕ್ಕೆ ಸಿದ್ಧರಾಗಬೇಕಿದೆ. ಇದು ತುಂಬಾ ಇಂಪಾರ್ಟೆಂಟ್ ಅನ್ನುವಂತಹ ಮೆಸೇಜ್ ನಿಮಗೆ ಇಲ್ಲಿ ಬರ್ತಾ ಇದೆ. ನಿಮ್ಮ ಮನಸ್ಸನ್ನ ಮುಕ್ತವಾಗಿಡಿ, ಹೋಲ್ಡ್ ಮಾಡಿಟ್ಕೊಳ್ಳೋದು, ಕೆಲವೊಂದು ಪೇನ್ಗಳನ್ನ ಹೋಲ್ಡ್ ಮಾಡಿಟ್ಕೊಳ್ಳೋದು, ಅಥವಾ ಅದನ್ನೇ ನೆನ್ಪು ಮಾಡ್ಕೊಳ್ತಾ ಪಾಸ್ಟಿನ ವಿಷಯಗಳನ್ನ ನೆನ್ಪು ಮಾಡ್ಕೊಂಡು ಅದರಲ್ಲೇ ಕೊರಗ್ತಾ ಇರೋದು, ಅದನ್ನ ಮೊದಲು ಸ್ಟಾಪ್ ಮಾಡಿ ಅನ್ನೋಂಥ ಒಂದು ಸಲಹೆ ನಿಮಗೆ ಯೂನಿವರ್ಸ್ ಇಂದ ಬರ್ತಾ ಇದೆ. ಯೂನಿವರ್ಸ್ ನಿಮಗಾಗಿ ಒಂದು ಸುಂದರವಾದಂತಹ ಸಂಬಂಧವನ್ನ ಕಾಯ್ದಿರಿಸಿದೆ. ಇದನ್ನ ನೀವು ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತೀರಾ 666 ಅಂತ ಹೇಳಿ. 6 ನಂಬರ್ ಯಾವಾಗಲೂ ಶುಕ್ರನ ಒಂದು ಪ್ರೀತಿಗೆ ಸಂಬಂಧಪಟ್ಟಂತದ್ದಾಗಿರುತ್ತೆ. ಸೊ ಹಾಗಾಗಿ 666 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ಚಾನಲ್ನ ಬೇಗ ಫಾಲೋ ಮಾಡ್ಕೊಳ್ಳಿ. ಅಂಡ್ ನನ್ನ ಜೊತೆ ಕನೆಕ್ಟ್ ಆದ್ರೆ ಅನ್ಲಿಮಿಟೆಡ್ ಹೀಲಿಂಗ್ ಪವರ್ ನಿಮಗೆ ಖಂಡಿತ ಸಿಗ್ತಾ ಹೋಗುತ್ತೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್.